ಪ್ರೀತಿಸಿ ಮದುವೆ ಆದಂತಹ ಜೋಡಿಗೆ ನಾಯಿ ಹಾಗೂ ಬೆಕ್ಕು ವಿಲನ್ ಆಗ್ಬಿಟ್ಟಿದೆ. 8 ತಿಂಗಳಿಗೆ ಸಂಸಾರದಲ್ಲಿ ಹುಳಿ ಹುಂಡಿರುವಂಥದ್ದು ಸಾಕು ಪ್ರಾಣಿಗಳು. ಅನ್ಯೋನ್ಯವಾಗಿ ಸಂಸಾರವನ್ನ ನಡೆಸ್ತಾ ಇದ್ದವರಿಗೆ ಬೆಕ್ಕು ನಾಯಿ ವಿಲನ್ ಆಗಿಬಿಟ್ಟಿದೆ ನೋಡಿ. ಡೈವೋರ್ಸ್ ತಗೊಳಕ್ಕೆ ಇತ್ತೀಚೆಗಂತೂ ಕಾರಣಗಳನ್ನು ಕೇಳಿದ್ರೆ ನಗೋ ರೀತಿಯಾಗಿ ಆಗ್ಬಿಟ್ಟಿದೆ. ಕೆಲವರಂತೂ ತಲೆ ಚೆಚ್ಕೊತಾರೆ. ಏನಕ್ಕಪ್ಪ ಡೈವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಸಂಖ್ಯೆ ಅಂತಂದ್ರೆ, ಒಬ್ಬ ಗಂಡ ಗೊರಕೆ ಜಾಸ್ತಿ ಹೊಡಿತಾನೆ ಅಂತ ಡೈವೋರ್ಸ್ ತಗೊಳ್ಳೋದಾದ್ರೆ ಹೆಂಡತಿ ಮೇಕಪ್ ಮಾಡ್ಕೊಳ್ತಾಳೆ, ಹಿಂಗೆ ಸಾಕಷ್ಟು. ಆದರೆ ಬೆನ್ನಿಗೆ ನೋಡಿ ಬೆಕ್ಕು ನಾಯಿ ಕೂಡ ಬೆಲ್ಲನ್ ಆಗಿಬಿಟ್ಟಿದೆ, ಸಂಸಾರಕ್ಕೆ ಉಳಿ ಹಿಂಡುಬಿಟ್ಟಿದೆ. ಉತ್ತರ ಪ್ರದೇಶ ಮೂಲದ ಯುವತಿ, ಭೋಪಾಲ್ ಮೂಲದ ಯುವಕ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ. ಭೋಪಾಲ್ನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈಗ ಡಿವೋರ್ಸ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಈಗಾಗಲೇ ತಲುಪಿರುವಂಥದ್ದು ಈ ಒಂದು ಅರ್ಜಿ. ಮದುವೆ ಆದಂತಹ ಕೆಲ ತಿಂಗಳಲ್ಲೇ ಸಂಸಾರದಲ್ಲಿ ಶುರುವಾಗಿದೆ ತಾಪತ್ರೆಯ. ಜಗಳ ಆಗ್ತಾ ಇತ್ತು, ವೈಮನಸ್ಸು ಹೆಚ್ಚಾಗಿ ಬೇರೆ ಆಗಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು ಈ ಒಂದು ಜೋಡಿ. ಇಬ್ಬರು ಕೂಡ ಪ್ರಾಣಿ ಪ್ರೇಮಿಗಳು. ಸಾಕು ಪ್ರಾಣಿಗಳಿಂದಲೇ ಇಬ್ಬರ ಲವಿ ಡವಿ ಕೂಡ ಶುರುವಾಗುತ್ತೆ. ಇದೀಗ ಅದೇ ಸಾಕು ಪ್ರಾಣಿಗಳಿಂದಾಗಿ ದೂರವಾಗ್ತಾ ಇದ್ದಾರೆ ಈ ನವ ದಂಪತಿಗಳು. ಮದುವೆಗೂ ಮೊದಲು ನೋಡಿ ನಾಯಿ, ಮೊಲ, ಮೀನು ಸಾಕ್ತಾ ಇರ್ತಾರೆ ಇವರು ಯುವಕ. ಇತ್ತ ಮದುವೆಗೂ ಮೊದಲೇ ಬೆಕ್ಕನ್ನು ಕೂಡ ಸಾಕೊಂಡಿರ್ತಾಳೆ ಈ ಯುವತಿ. ನಾಯಿ ಬೊಗಳಿದ್ರಿಂದಾಗಿ ಹೆದರ್ತಾ ಇದೆಯಂತೆ ಅಂಥೇಳಿ ಮಡದಿ ಮುತ್ತಿನ ಬೆಕ್ಕು ಹೆದರ್ಕೊಳ್ತಾ ಇತ್ತಂತೆ. ನಾಯಿ ಬೊಗಳುತ್ತೆ, ಅದಕ್ಕೆ ನನ್ನ ಬೆಕ್ಕು ಹೆದರ್ಕೊಳ್ತಾ ಇದೆ ಅಂಥೇಳಿ ಹಲವು ಬಾರಿ ದಾಳಿಯನ್ನು ಕೂಡ ಮಾಡಿರುತ್ತಂತೆ. ನಾಯಿ ಆಹಾರವನ್ನು ತಿನ್ನಬೇಕು ಅಂತ ಹೇಳಿ ಭಯ ಪಡ್ತಾ ಇರುವಂತಹ ಆರೋಪಗಳು ಕೂಡ ಈಗಾಗಲೇ ಹೆಂಡತಿ ಮಾಡ್ತಾ ಇರುವಂಥದ್ದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶರತ್. ಶರತ್, ಇತ್ತೀಚೆಗಂತೂ ಡೈವೋರ್ಸ್ ಆಗಲಿಕ್ಕೆ ಕಾರಣಗಳನ್ನು ಕೇಳಿದ್ರೆ ನಗು ಬಂದ್ಬಿಡುತ್ತೆ. ಒಂದು ಕಡೆ ನಗು ಬಂದರೆ ಇನ್ನೊಂದು ಕಡೆ ತಲೆ ಚಚ್ಕೋಬೇಕು, ಹಾಗೆ ವಿಚಾರಗಳು ಕೂಡ ಈಗಾಗಲೇ ಒಂದೊಂದೇ ಗೊತ್ತಾಗ್ತಾ ಇರುವಂಥದ್ದು. ಈಗ ನಾಯಿ ಮತ್ತು ಬೆಕ್ಕು ಯಾಕೆ ಡಿವೋರ್ಸ್ಗೆ ಇವರು ಅರ್ಜಿ ಹಾಕ್ಕೊಳ್ಳಿಕ್ಕೆ ಕಾರಣವಾಯಿತು? ಏನು ಆ ಥರ ಡಿಸ್ಟರ್ಬೆನ್ಸ್ ಮಾಡಿದ್ದೇನು? ಹೋಗಲಿ, ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಹೇಗೋ ಹೋಗ್ಬೋದಾಯಿತು. ಸಂಸಾರವನ್ನು ತೂಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹಬ್ಬ ಬಡ್ದು ಏನು ಚಚ್ಚಾಕಿದ್ರು ಕೂಡ ಹೆಂಡತಿ ಮನೆ ಗುಟ್ಟನ್ನು ಆಚೆ ಹಾಕ್ತಾ ಇರಲಿಲ್ಲ. ಹಂಗಿದ್ದಿದ್ದು ಹೆಂಗೆ? ಈಗ ನೋಡಿದ್ರೆ ಈ ರೀತಿಯಾಗಿ. ಏನಿದೆ ಈ ವಿಚಾರ ಸಂಬಂಧವಾಗಿ ಮಾಹಿತಿ? ಕುಸುಮ, ಮೋಸ್ಟ್ಲಿ ಇವರು ಈ ಬಿಫೋರ್ ಇಂಡಿಪೆಂಡೆನ್ಸ್ ಏನಾದ್ರು ಇದ್ಬಿಟ್ಟಿದ್ರೆ, ಈ ರೀತಿಯ ನಡ್ಕೊಳ್ಳುವಂತ ಮನುಷ್ಯಗಳು ಅಥವಾ ವ್ಯಕ್ತಿಗಳು ಇದ್ಬಿಟ್ಟಿದ್ರೆ, ಬ್ರಿಟಿಷರು ಬೇಡಪ್ಪ ಇವ್ರ ಸವಾಸ ಅಂತ ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಡ್ಬೇಕಾಗಿತ್ತು. ಅಂತ ಪರಿಸ್ಥಿತಿ ಇರ್ತಾ ಇದೆ. ಅಂದ್ರೆ ಈಗಿನ ಟ್ರೆಂಡ್ ಹಂಗೆ ಆಗಿದೆ. ಯಾಕೆಂದ್ರೆ ನೋಡಿ, ಯಾವ್ಯಾವ ವಿಚಾರದಲ್ಲೆಲ್ಲ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಿದೀವಿ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋದನ್ನು ನೋಡಿದೀವಿ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಗಂಡ ಹೆಂಡತಿ ಜಗಳ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾ ಇದೆ. ಜೊತೆಗೆ ಸಣ್ಣ ಪುಟ್ಟ ವಿಚಾರ, ಈ ಹಿಂದೆ ಇದ್ರು ಕುಡ್ಕ ಗಂಡ ಬಂದು ಹೊಡಿತಾನ ನನಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ತಿದ್ರು, ಅಷ್ಟೆಲ್ಲ ಕಷ್ಟ ಕೊಟ್ರು. ಆದ್ರೆ ಈಗಿಲ್ಲ. ಈಗ ನೋಡಿ, ಇಲ್ಲ ಆಗಿದ್ದು ಅದೇನೆ. ಉತ್ತರ ಪ್ರದೇಶ ಮೂಲದವರು ಇವರಿಬ್ರು, ಯುವತಿ ಮತ್ತು ಭೋಪಾಲ್ ಮೂಲದ ಯುವಕ, ಇವರಿಬ್ರು ಮದ್ವೆ ಆಗಿರ್ತಾರೆ. ಇವರಿಬ್ರು ಪ್ರಾಣಿ ಪ್ರಿಯರು. ಈ ಯುವತಿ ಬಂದು ಬೆಕ್ಕು ಸಾಕಿರ್ತಾಳೆ, ಮತ್ತೆ ಯುವಕ ಬಂದು ನಾಯಿ, ಮೊಲ, ಮೀನನ್ನ ಸಾಕಿರ್ತಾನೆ. ಮದುವೆ ಆದ್ಮೇಲೆ ಆಕೆ ಗಂಡನ ಮನೆಗೆ ತನ್ನ ಬೆಕ್ಕನ್ನು ತಗೊಂಡ್ ಬರ್ತಾಳೆ. ಬೆಕ್ಕು ತಗೊಂಡ್ ಬಂದಾಗ ಬೆಕ್ಕು ಏನ್ ಮಾಡುತ್ತೆ, ಬೆಕ್ಕಿಗೆ ಮೀನು ಅಂದ್ರೆ ಅಟ್ರಾಕ್ಷನ್ ಜಾಸ್ತಿ. ಸೊ ಹಾಗಾಗಿ ಆ ಮೀನನ್ನ ಹಿಡಿಯೋದಕ್ಕೆ ಅಂತಾನೋ ಆಟ ಆಡೋದಕ್ಕೆ ಅಂತಾನೋ ಹೋಗ್ತಾ ಇರುತ್ತೆ. ಇದರ ಜೊತೆಗೆ ಆತ ಸಾಕಿದಂತ ಯುವಕ ಸಾಕಿದಂತ ಅಂದ್ರೆ ಗಂಡ ಸಾಕಿದಂತ ನಾಯಿ ಜೊತೆಗೂ ಕಿರಿಕ್ ಮಾಡ್ಕೊಳ್ತಾ ಇರುತ್ತೆ ಬೆಕ್ಕು. ಆ ಬೆಕ್ಕಿಗೆ ಒಂದೆರಡು ಬಾರಿ ಗೇಟ್ ಕೂಡ ಆಗಿರುತ್ತೆ, ಪೆಟ್ ಕೂಡ ಆಗಿರುತ್ತೆ. ಅದನ್ನ ನೋಡಿ ಸಹಿಸಕ್ ಆಗ್ಲಿಲ್ಲ ಹೆಂಡತಿಗೆ. ಅದಕ್ಕೆ ಬೆಕ್ಕಿಗೆ ಹಿಂಸೆ ಆಗ್ತಾ ಇದೆ ಅಂತಂದ್ರೆ ನನಗೂ ಹಿಂಸೆ ಆಗ್ತಿದೆ, ನೀನು ನಾಯಿನ ಆ ಕಡೆ ಬೇರೆ ಕಡೆ ಕಟ್ಟಾಕು ಅಥವಾ ಇನ್ನೊಂದ್ ಕಡೆ ಇದ್ ಮಾಡು, ಅದನ್ನ ಸೇಲ್ ಮಾಡು, ಇಲ್ಲಿ ಇಡಬೇಡ ನೀನು, ಈ ರೀತಿಯಾದಂತ ಗಲಾಟೆಗಳು ಆಗಾಗ್ಲೇ ಆಗ್ತಾ ಇರುತ್ತೆ. ಇದು ಸಿಕ್ಕಾಪಟ್ಟೆ ಜಾಸ್ತಿಗೆ ಹೋದಾಗ ನಾಯಿ, ಬೆಕ್ಕು, ಮೀನಿನಿಂದಾಗಿ ನೋಡಿ ಹೆಂಗ್ ಪರಿಸ್ಥಿತಿ ಅಂತಂದ್ರೆ, ಒಂದು ಸಾಕು ಪ್ರಾಣಿಗಳೇ ಈಗ ಈ ಪತಿ ಪತ್ನಿ ಡೈವರ್ಸ್ ಹಂತಕ್ಕೆ ಹೋಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಸಮಾಜ ಅಂತ ಈ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದೆ ಅಂತ. ಹಿಂಗೆ ಆದ್ರೆ ಸಂಸಾರ ನಡೆಸಕ್ ನಮ್ ಕೈಲಿ ಆಗೋದಿಲ್ಲ, ಸಾಧ್ಯ ಇಲ್ಲ. ಇಬ್ರು ನಾವು ಡಿವೋರ್ಸ್ ತಗೊಂಡ್ಬಿಡೋಣ ಅಂತೇಳಿ ಅರ್ಜಿ ಹಾಕೊಂಡಿದ್ದಾರೆ. ಇದೀಗ ಅದು ಕೇವಲ 8 ತಿಂಗಳಾಗಿದ್ದು ಮದುವೆ ಆಗಿ, ಆಗ್ಲೇ ದೂರ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಕೆಟ್ಟ ಸಂದೇಶ ಇದು ಸಮಾಜದಲ್ಲಿ. ಈ ರೀತಿಯಾದಂತ ಘಟನೆಗಳು ನಡಿಬಾರ್ದು, ಆದ್ರೆ ನಡೆದ್ಬಿಟ್ಟಿರುತ್ತೆ. ಆದ್ರೆ ಕರ್ನಾಟಕದಲ್ಲ ಬಿಡಿ, ಖುಷಿ ವಿಚಾರ ಅಂತಂದ್ರೆ ಇಲ್ಲಿ ಯಾವ್ದು ಈ ರೀತಿಯಾದಂತ ಸಿಲ್ಲಿ ರೀಸನ್ ಕೆಲವು ಡೈವರ್ಸ್ಗಳ ಕೇಸ್ಗಳಾಗಿಲ್ಲ. ಉತ್ತರ ಪ್ರದೇಶ ಮೂಲದ ಯುವತಿ, ಭೋಪಾಲ್ ಮೂಲದ ಯುವಕ. ಭೋಪಾಲ್ನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಹಾಕಿರುವಂತ ಅರ್ಜಿ. ಬಟ್ ನೋಡ್ಬೇಕು, ಇನ್ನು ಕೋರ್ಟ್ ಕೇಸಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಏನೇನ್ ಮಾತಾಡ್ತಾರೆ, ನೆಕ್ಸ್ಟ್ ಏನ್ ಡಿವೋರ್ಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.